ಕರ್ನಾಟಕದಿಂದ ಉತ್ತರಾಖಂಡ್ಗೆ ಚಾರಣಕ್ಕೆ ಅಂತ ಹೋಗಿದ್ರು. ಆದ್ರೆ ಚಾರಣಕ್ಕೆ ಹೋಗಿದ್ದಂತಹ 5 ಮಂದಿ ಸಾವನ್ನಪ್ಪಿದ್ದಾರೆ. 19 ಮಂದಿ ಕಣ್ಮರೆಯಾಗಿದ್ದಾರೆ. ಇತ್ತ ಕನ್ನಡಿಗರ ರಕ್ಷಣೆಗೆ ಪಣ ತೊಟ್ಟಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಸಚಿವ ಕೃಷ್ಣ ಬೈರೇಗೌಡರನ್ನ ಘಟನಾ ಸ್ಥಳಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಹವಾಮಾನ ವೈಪರೀತ್ಯ, ಉತ್ತರಾಖಂಡ್ನಲ್ಲಿ ಘೋರ ದುರಂತ. ಕರ್ನಾಟಕದ 5 ಚಾರಣಿಗರ ಸಾವು, 19 ಮಂದಿ ಕಣ್ಮರೆ. ಉತ್ತರಾಖಂಡ್ನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಕರ್ನಾಟಕದಿಂದ ಚಾರಣಕ್ಕೆ ತೆರಳಿದ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೇ 29ರಂದು ಕರ್ನಾಟಕದಿಂದ ಚಾರಣಕ್ಕೆ ತೆರಳಿದ್ದ 19 ಜನರ ಪೈಕಿ 4 ಸಾವನ್ನಪ್ಪಿದ್ದಾರೆ. ಇನ್ನುಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಕರ್ನಾಟಕದ 19 ಚಾರಣಿಗರು ಹಾಗೂ ಓರ್ವ ಗೈಡನ್ನೊಳಗೊಂಡಂತಹ ಚಾರಣಿಗರ ತಂಡವು ಉತ್ತರಾಖಂಡದ ಎತ್ತರದ ಸಹಸ್ತ್ರತಾಳ್ ಮಯಳಿ ಎಂಬಂತಹ ಪ್ರದೇಶದಲ್ಲಿ ಚಾರಣಕ್ಕೆ ಹೋಗಿತ್ತು. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ 19 ಮಂದಿ ಚಾರಣಿಗರು ಹಾಗೂ 3 ಮಾರ್ಗದರ್ಶಕರು ಕಾಣೆಯಾಗಿದ್ದಾರೆ. ಬೆಳಗ್ಗೆಯಿಂದಲೇ ರಕ್ಷಣಾ ಕಾರ್ಯ ಚುರುಕುಗೊಂಡಿದ್ದು 4 ಮೃತಪಟ್ಟಿರುವುದು ಖಚಿತವಾಗಿದೆ. ಈಗಾಗಲೇ 11 ಮಂದಿ ಇರುವುದು ಖಚಿತವಾಗಿದ್ದು ಅವರ ರಕ್ಷಣಾ ಕಾರ್ಯ ನಡೆದಿದೆ. ಕರ್ನಾಟಕ ಸರ್ಕಾರವು ರಕ್ಷಣೆಯ ನಿಟ್ಟಿನಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರನ್ನ ಡೆಹ್ರಾಡೂನ್ಗೆ ಕಳುಹಿಸಿಕೊಟ್ಟಿದೆ. ಅವರು ಈಗಾಗಲೇ ಡೆಹ್ರಾಡೂನ್ ತಲುಪಿದ್ದು ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಇನ್ನು ಚಾರಣಕ್ಕೆ ತೆರಳಿದವರು ಬೆಂಗಳೂರಿನ ಮೂಲದವರಾಗಿದ್ದು ಜೆಪಿ ನಗರ, ಬೆಂಗಳೂರು ಉತ್ತರ ಭಾಗದವರು ಅಂತ ಹೇಳಲಾಗ್ತಿದೆ. ವಿಪತ್ತು ನಿರ್ವಹಣಾ ಅಧಿಕಾರಿಗಳು ಕುಟುಂಬಸ್ಥರನ್ನ ಸಂಪರ್ಕ ಮಾಡುವ ಕೆಲಸ ಮಾಡ್ತಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಮತ್ತಷ್ಟು ಮಾಹಿತಿ ಹೊರಬರಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.